ಮಾಡೋದು ಮಾತುಕತೆ ಮಾಡ್ಬೇಕಾಗಿರೋದು ವರಿಷ್ಠರು. ನಾವ್ಯಾಕೆ ಹೋಗಿ ಮಾತಾಡ್ಬೇಕು ಸರ್? ನಾವು ಮಾತಾಡಕ್ ನಮ್ಗೆ ಏನಾರು ಆಥರೈಸ್ ಮಾಡಿ ನಾವು ಮಾತಾಡ್ಬೇಕು. ನಾವ್ಯಾರು ಮಾತಾಡೋದು? ನಾವು ನಮಗೇನ್ ತಿಳ್ಕೊಂಡಿದೀವಿ, ಯಾಕೆಂದ್ರೆ ಹೋದ್ಸಲ ಅಷ್ಟು ಟಫ್ ಎಲೆಕ್ಷನ್ ಗೆದ್ದಿದೀವಿ, ಈಗ ನಮ್ಮ ಕೈ ಬಿಟ್ಬಿಡ್ತಾರ ಅನ್ನೋ ಭಾವನೆಯಲ್ಲಿ ಇದೀವಿ. ಬೇಡ ಅಂತ ಹೇಳಿಲ್ಲ, ಸಾರಿ, ಹಂಗೆಲ್ಲ ನೀವು ವ್ಯಾಖ್ಯಾನಿಸಬಾರ್ದು. ಬೇಕು, ಬಟ್ ಅದ್ರ ಪ್ರಯೋಜನ ತಗೊಳಕ್ಕೆ ಮತ್ತೆ ನಮ್ಮ ಶಕ್ತಿನ ಕಡಿಮೆ ಮಾಡ್ಕೊಂಡಂಗೆ ನೀವು ಎಚ್ಚರಿಕೆ ಆಗಿರಪ್ಪ. ಗೆದೋಗ್ಬಿಟ್ಟು ಅನ್ನೋ ಭ್ರಮೇಲಿ ಹೆಚ್ಚು ಮಾಡ್ಕೋಬೇಕು ಅನ್ನೋದೇ ಅರ್ಥ. ಖಂಡಿತ ನ್ಯಾಷನಲ್ ಲೆವೆಲ್ ಅಲ್ಲಿ ಹೇಳಿದ್ರು ಮಾಡ್ಲೇಬೇಕಲ್ಲ, ಕೈ ಜೋಡಿಸ್ಲೇಬೇಕಲ್ಲ, ಇಲ್ಲ ಅನ್ನಕ್ಕಾಗತ್ತಾ? ಹೇಳಿದ್ದೀನಿ, ನಾನು ಅಭ್ಯರ್ಥಿ ಆಗ್ತೇನೆ, ಸೀಟ್ ಕೊಟ್ರೆ ಅಂತ ಹೇಳಿದ್ದೀನಿ. ನಿರ್ಣಯ ಮಾಡ್ಬೇಕಾದ್ ವರಿಷ್ಠರು, ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಕಾಯ್ತಾ ಇದೀವಿ. ಯಾರು ಬೇಕಾದ್ರೂ ಓಡಾಡ್ಬೋದ್ರಿ, ಅದಕ್ಕೆ ನಾನು ಅದ್ರ ಬಗ್ಗೆ ನಾನು ಈಗಲೇ ಏನು ಹೇಳಲ್ಲ. ಅದನ್ನ ಈಗ ಐಪಾತಿಕ್ ನೀವು ಆತರ ಅವ್ರು ಆಗ್ತಾರೆ, ಇವ್ರು ಆಗ್ತಾರೆ, ನೀವ್ ಆಗ್ತೀರಾ ಅಂದ್ರೆ ನಾವು ಬಿಜೆಪಿನಲ್ಲಿ ಅಷ್ಟು ಸುಲಭವಾಗಿ ನಾವ್ ಹೇಳಕ್ ಆಗಲ್ಲ. ಅವ್ರದ್ದು ಬೇಕಾದಷ್ಟು ಮಾನದಂಡಗಳಿಂದ ಅವ್ರು ಪರಿಶೀಲನೆ ಮಾಡಿ ಅಭ್ಯರ್ಥಿಗಳನ್ನ ಪಾರ್ಲಿಮೆಂಟ್ ಆಯ್ಕೆ ಮಾಡ್ತಾರೆ. ಯಾರನ್ನ ಯಾವ ಮಾನದಂಡದಲ್ಲಿ ಆಯ್ಕೆ ಮಾಡಿದೇವೆ ಅಂತ ಅವ್ರು ನಮ್ಗೆ ಕನ್ವಿನ್ಸ್ ಮಾಡ್ತಾರೆ, ಅಲ್ಲಿವರೆಗೆ ನಾವು ಮಾತಾಡಲ್ಲ. ಅವ್ರ ವೈಯಕ್ತಿಕ ಅಭಿಪ್ರಾಯ, ನಾನೇನು ಮಾಡಕ್ಕಾಗಲ್ಲ. ಹೌದು, ಈಗ್ಲೂ ಹೇಳ್ತಾ ಇದ್ದೀನಿ, ನಾನು ಸ್ಪರ್ಧೆ, ನಾನು ಆಕಾಂಕ್ಷಿನ, ಅದ್ರಲ್ಲೇನು. ಸರ್, ನಾನೊಂದು ಅವಲೋಕನ ಮಾಡಿದೆ. ಕೋದಂಡರಾಮಯ್ಯನವ್ರು ನಿಂತಾಗ್ಲೂ ನಾನು ಹೀಗೆ ಹೇಳಿದ್ದೆ, ಸಿದ್ದರಾಮಯ್ಯನವ್ರಿಗೆ ಹೇಳಿದ್ದೆ ನಾನು, ಕೋದಂಡರಾಮಯ್ಯ ಗೆಲ್ತಾರೆ ಅಂದ್ರು. ಕಷ್ಟ, ತುಮಕೂರು ಯಾವತ್ತೂ ಆ ರೀತಿ ವೋಟ್ ಆಗಿಲ್ಲ ಅಂತ. ದೇವೇಗೌಡರು ನಿಂತಾಗ್ಲೂ ನಾವು ಅದನ್ನೇ ಕ್ಯಾನ್ವಸ್ ಮಾಡಿದ್ರು, ತುಮಕೂರು ಜಿಲ್ಲೆಯವ್ರಿಗೆ ಯಾರಿಗಾರ ಗೆಲ್ಲಿಸ್ಕೊಳ್ಳಿ ಅಂತ. ಯಾರ್ಯಾರು ಹೊರಗಡೆಯಿಂದ ಬಂದು ನಿಂತವ್ರು ಈವರೆಗೂ ಇಲ್ಲಿ ಸಫಲರಾಗಿಲ್ಲ. ಅಷ್ಟು ಹೇಳಿದ್ರು ಬಿಟ್ರೆ ಮುಂದುವರೋರಾಗಲ್ಲ ಅಂತಲ್ಲ ಅದ್ರ ಅರ್ಥ. ನನಗ್ ಗೊತ್ತಿಲ್ಲಪ್ಪ, ನಾನು ಬೇಕು ಬೇಡ ಇಲ್ಲ ಮಾಡ್ತೀವಲ್ಲ. ಈಗ ಮನವರಿಕೆ ಮಾಡಕ್ಕೆಲ್ಲ ಮಾತಾಡಿರೋದು. ಈಗ ಮಾತಾಡಿರೋ ಉದ್ದೇಶನೇ ಅವ್ರಿಗೆ ಮನವರಿಕೆ ಆಗ್ಲಿ ಅಂತ, ಅದ್ರಲ್ಲಿ ಮುಚ್ಚುಮರೆ ಏನಿದೆ? ಅವರು ಚಾಮರಾಜನಗರದಲ್ಲೂ ಆಕ್ಟಿವ್ ಆಗಿದ್ರು, ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಹಾಸನಲ್ಲೂ ಬಂದು ಅರಸೀಕೆರೆಯಲ್ಲಿ ಆಕ್ಟಿವ್ ಆಗಿದ್ರು, ಬೆಂಗಳೂರಲ್ಲೂ ಆಕ್ಟಿವ್, ರಾಜ್ಯವ್ಯಾಪ್ತಿ ಆಕ್ಟಿವ್ ಆಗಿದ್ದಾರೆ. ಅವ್ರಿಗೆ ಶಕ್ತಿ ಇದೆಯಪ್ಪ, ನಾವ್ಯಾಕೆ ಕಾಮೆಂಟ್ ಮಾಡೋಣ? ಇಲ್ಲ, ನನಗೆ ಭರವಸೆಯನ್ನು ಯಾರು ಕೊಟ್ಟಿಲ್ಲ. ನನಗೆ ಸಿಗ್ಬೋದು, ನಾನು ಯಾತ್ರಲ್ಲಿ ಅನ್ಫಿಟ್ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟೇ. ಹೈಕಮಾಂಡ್ ಮಾಡ್ದಂಗೆ ಇರ್ತೀವಿ ನಮ್ಮರೆ, ಇಷ್ಟೆಲ್ಲ ಆದ್ಮೇಲೆ ಮಾಡಿರ್ತೀವಿ, ತೀರ್ಮಾನ ಮಾಡ್ಬೇಕಾದ್ರೆ ಅವರು. ಹೌದು, ನಮ್ಗೆಲ್ಲ ನೋವಿದೆ. ಶಿವಕುಮಾರ್ ಸ್ವಾಮೀಜಿಗಳಿಗೆ ಸಿಗಬೇಕಾಗಿತ್ತು. ನಾವು ಸುಮಾರು ಸಲದಿಂದ ಪ್ರಯತ್ನ ಮಾಡಿದ್ವಿ, ಯಾರು ನಮ್ಮ ಕೂಗನ ಅಲ್ಲಿವರೆಗೆ ತಲುಪಿಸ್ತಾ ಇಲ್ವಲ್ಲ ಅಂತ ಮನಸ್ಸಿಗೆ ನೋವು ಮಾಡುತ್ತೆ. ಶಿವಕುಮಾರ್ ಸ್ವಾಮೀಜಿ ಕೊಡ್ಬೇಕಾಗಿತ್ತು. ಯಾಕೆಂದ್ರೆ ಭವಿಷ್ಯ ಒಬ್ಬ ಮನುಷ್ಯ 10,000 ಜನಕ್ಕೆ ಪುಕ್ಷಟೆ ಊಟ ಹಾಕಿ ಬೆಳೆಸೋದವರು ಈ ರಾಷ್ಟ್ರದಲ್ಲಿ ಅವ್ರನ್ನ ಬಿಟ್ಟು ಇನ್ನೊಬ್ರು ಸಿಗಲ್ಲ. 90 ಭಾಗ ಅಲಿಯನ್ಸ್ ಆದ್ರೂ ಜೋಡಿಸ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.